ಸಂಪ್ರದಾಯದಲ್ಲಿ ಶ್ರಾವಣ ಮಾಸ ತುಂಬ ಮಹತ್ವವಾದದ್ದು. ಶ್ರೀ ಮಹಾವಿಷ್ಣು ಹುಟ್ಟಿದ ಈ ಮಾಸದಲ್ಲಿ ಮಹಾಲಕ್ಷ್ಮಿ ಭೂಮಿಗೆ ಬಂದು ಭಕ್ತರ ಪೂಜೆಗೆ ಪ್ರಸನ್ನಳಾಗಿ ಆಶೀರ್ವದಿಸುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ. ಶ್ರಾವಣ ಮಾಸದಲ್ಲೇ ಅನೇಕ ಪೂಜಾ ಪುನಸ್ಕಾರಗಳು ನೆರವೇರಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ವ್ರತಗಳು, ದೇವನಾಮ ಸ್ಮರಣೆಗಳು ಮಾಡಿದರೆ ಎಲ್ಲ ಪಾಪಗಳು ಕಳೆದೋಗುತ್ತದೆ ಎಂಬ ನಂಬಿಕೆ ಇದೆ. 12 ಮಾಸಗಳಲ್ಲಿ ಬಹಳ ಮಹತ್ವವಾದ ಮಾಸ ಶ್ರಾವಣದಲ್ಲಿ ಕೆಲ ಪದ್ಧತಿ ಪೂಜಾ ವಿಧಾನಗಳನ್ನು ಅನುಸರಿಸಿದರೆ ಮನೆಯಲ್ಲಿ ಐಶ್ವರ್ಯ, ಸಂಪತ್ತು, ಆರೋಗ್ಯ ವೃದ್ಧಿಸುತ್ತದೆ. ವ್ರತ, ಪೂಜೆ, ಪುನಸ್ಕಾರದಲ್ಲಿ ತೊಡಗುವ ಗೃಹಿಣಿಯರು ಕೆಲ ವಿಷಯಗಳ ಬಗ್ಗೆ ತುಂಬ ನಿಗಾ ಇಡಬೇಕಾಗುತ್ತದೆ. ಮನೆಯ ಅಭಿವೃದ್ಧಿ, ಮನೆಯಲ್ಲಿರುವವರ ಶ್ರೇಯಸ್ಸಿಗೆ ಮನೆಯ ಒಡತಿ ಸದಾ ಶ್ರಮಿಸುತ್ತಾಳೆ. ಮನೆಯಲ್ಲಿರುವ ಮಹಿಳೆಯರು ಹಣೆಗೆ ಕುಂಕುಮ, ಕೈಗೆ ಬಳೆಗಳು ಹಾಕಿಕೊಳ್ಳುವುದು ನಮ್ಮ ಸಂಪ್ರದಾಯ. ಆದರೆ ಶ್ರಾವಣ ಮಾಸದಲ್ಲಿ ಕೆಳ ಬಣ್ಣದ ಬಳೆಗಳನ್ನು ಹಾಕಿಕೊಂಡರೆ ಆಕೆಯ ಪತಿಗೆ ತೀವ್ರ ನಷ್ಟ ಎದುರಾಗುತ್ತದೆ. ಹಾಗೆ ಮನೆಯಲ್ಲಿ ಕೆಲ ಸಮಸ್ಯೆಗಳು ಎದುರಾಗುತ್ತದೆ. ಶ್ರಾವಣ ಮಾಸದಲ್ಲಿ ಮಹಿಳೆಯರು ಯಾವ ಬಣ್ಣದ ಬಳೆಗಳನ್ನು ಹಾಕಿಕೊಳ್ಳಬೇಕು, ಹಾಗೆ ಯಾವ ಬಣ್ಣದ ಬಳೆಗಳನ್ನು ಹಾಕಿಕೊಳ್ಳಲೇಬಾರದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಈ ವಿಡಿಯೋ ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ. ಮನೆಯೊಡತಿಯ ಅಲಂಕಾರವೇ ಮನೆಗೆ ಭೂಷಣ. ಹಣೆಗೆ ಬೊಟ್ಟು, ಕಿವಿಗೆ ಓಲೆ, ಕೈಗಳಿಗೆ ಬಳೆ, ತಲೆಗೆ ಹೂ, ಕಾಲಿಗೆ ಕಾಲ್ಗೆಜ್ಜೆ ಹಾಕಿಕೊಳ್ಳುವುದು ಮುತ್ತೈದೆಯರ ಲಕ್ಷಣವನ್ನು ತೋರಿಸುತ್ತದೆ. ಕೈಗಳಿಗೆ ಬಳೆಯನ್ನು ಹಾಕುವುದರಿಂದ ಮುತ್ತೈದೆತನ ಹೆಚ್ಚಾಗುವುದರ ಜೊತೆಗೆ ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಸಹ ಇರುತ್ತದೆ. ಮನೆಯಲ್ಲಿ ಗಾಜಿನ ಸದ್ದು ಕೇಳಿಸುತ್ತಿದ್ದರೆ ಮನೆಗೆ ಲಕ್ಷ್ಮಿ ಆಗಮಿಸುತ್ತಾಳೆ. ಮಹಿಳೆಯರು ಬಳೆ ಧರಿಸುವುದು ಸೌಭಾಗ್ಯದ ಸಂಕೇತ. ಬಳೆಗಳಲ್ಲಿ ಗಾಜಿನ ಬಳೆ ತುಂಬ ಶ್ರೇಷ್ಠವಾದದ್ದು. ಗಾಜಿನ ಬಳೆಯಿಂದ ಐಶ್ವರ್ಯ ಹೆಚ್ಚಾಗುತ್ತದೆ. ಗಾಜಿನ ಬಳೆಗಳ ಶಬ್ದಗಳಿಂದ ಶುಭ ಶಕುನಗಳು ಎದುರಾಗುತ್ತದೆ. ಮಾರುಕಟ್ಟೆಯಲ್ಲಿ ಟ್ರೆಂಡ್ಗಳಿಗೆ ತಕ್ಕಂತೆ ಬಳೆಗಳು ಬಂದಿದೆ. ಆದರೆ ಹಬ್ಬ ಹರಿದಿನಗಳು, ಪೂಜೆ ಮಾಡುವಾಗ, ಶುಭ ಕಾರ್ಯಕ್ರಮಗಳಲ್ಲಿ ಗಾಜಿನ ಬಳೆಗಳನ್ನು ಹಾಕಿಕೊಳ್ಳಲೇಬೇಕು. ಶ್ರಾವಣ ಮಾಸದಲ್ಲಿ ಸಂಪ್ರದಾಯಬದ್ಧವಾಗಿ ಗಾಜಿನ ಬಳೆಗಳನ್ನು ಹಾಕಿಕೊಳ್ಳಬೇಕಾಗುತ್ತೆ. ಪುಟ್ಟ ಹೆಣ್ಣು ಮಕ್ಕಳಿಂದ ದೊಡ್ಡ ಮುತ್ತೈದೆಯರು ಬಳೆಗಳನ್ನು ಹಾಕಿಕೊಳ್ಳುವುದಕ್ಕೆ ಇಷ್ಟಪಡುತ್ತಾರೆ. ವಿವಾಹಿತ ಮಹಿಳೆಯರು ಯಾವುದೇ ಕಾರಣಕ್ಕೂ ಶ್ರಾವಣ ಮಾಸದಲ್ಲಿ ಕೆಳ ಬಣ್ಣಗಳ ಬಳೆಗಳನ್ನು ಹಾಕಿಕೊಳ್ಳಬಾರದು. ಒಂದು ವೇಳೆ ಆ ಬಣ್ಣದ ಬಳೆಗಳನ್ನು ಹಾಕಿಕೊಂಡರೆ ಅವರ ಪತಿಗೆ ಸಂಕಷ್ಟಗಳು ಎದುರಾಗುತ್ತದೆ. ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗಿ ದರಿದ್ರ ಆವರಿಸುತ್ತದೆ. ಅದೇ ರೀತಿ ಕೆಲ ಬಣ್ಣದ ಬಳೆಗಳನ್ನು ಧರಿಸಿದರೆ ಲಕ್ಷ್ಮೀ ಕೃಪೆ ನಿಮ್ಮ ಮೇಲಿರುತ್ತದೆ. ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ವ್ರತಗಳನ್ನು ಆಚರಿಸಲಾಗುತ್ತದೆ. ಪ್ರತಿದಿನವೂ ಒಂದಲ್ಲ ಒಂದು ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಶಾಸ್ತ್ರಗಳು ಹೇಳುವ ಪ್ರಕಾರ ಶ್ರಾವಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಳೆ, ಬಿಳಿ ಬಣ್ಣ, ನೀಲಿ ಬಣ್ಣ, ತಿಳಿ ನೀಲಿ ಬಣ್ಣ ಅಂದರೆ ಸ್ಕೈ ಬ್ಲೂ ಕಲರ್ ಬಳೆಗಳು ಯಾವುದೇ ಕಾರಣಕ್ಕೂ ಹಾಕಿಕೊಳ್ಳಬಾರದು. ಒಂದು ವೇಳೆ ತಿಳಿಯದೆ ಹಾಕಿಕೊಂಡರೂ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಎಂದು ಪಂಡಿತರು ಹೇಳುತ್ತಾರೆ. ಸ್ಕೈ ಬ್ಲೂ ಹಾಗೂ ಗ್ರೇ ಕಲರ್ ಬಳೆಗಳು ತೊಟ್ಟರೆ ಲಕ್ಷ್ಮೀದೇವಿ ಅನುಗ್ರಹ ಸಂಪೂರ್ಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆಯಂತೆ. ಈ ಬಣ್ಣಗಳ ಬಳೆಗಳನ್ನು ಶ್ರಾವಣ ಮಾಸದಲ್ಲಿ ತೊಡದಂತೆ ಎಚ್ಚರ ವಹಿಸಿ. ಇನ್ನು ಶ್ರಾವಣ ಮಾಸದಲ್ಲಿ ಯಾವ ಬಣ್ಣದ ಬಳೆಗಳು ಹಾಕಿಕೊಂಡರೆ ಶ್ರೇಷ್ಠ, ಯಾವ ಬಣ್ಣದ ಬಳೆಗಳಿಂದ ಧನಲಕ್ಷ್ಮಿ ಕೃಪೆ ನಮ್ಮ ಮೇಲಿರುತ್ತೆ ಅಂತ ನೋಡೋದಾದರೆ, ಹಸಿರು, ಕೆಂಪು, ಗುಲಾಬಿ, ಹಳದಿ ಬಣ್ಣದ ಬಳೆಗಳನ್ನು ಹಾಕಿಕೊಂಡರೆ ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ನಮ್ಮ ಮೇಲಿರುತ್ತದೆ. ಕೆಂಪು ಬಣ್ಣದ ಬಳೆಗಳಿಂದ ಸೌಭಾಗ್ಯತನ ಹೆಚ್ಚುತ್ತದೆ. ಇನ್ನು ಗುಲಾಬಿ ಬಣ್ಣ ಲಕ್ಷ್ಮೀದೇವಿಗೆ ಅಚ್ಚುಮೆಚ್ಚಿನ ಬಣ್ಣ. ಈ ಬಣ್ಣದ ಬಳೆಗಳು ಧರಿಸಿದರೆ ಲಕ್ಷ್ಮೀದೇವಿ ಕೃಪೆ ಯಾವಾಗಲೂ ನಿಮ್ಮದಾಗುತ್ತದೆ. ಇನ್ನು ಯೆಲ್ಲೋ ಕಲರ್ ಬಳೆ ಧರಿಸೋದ್ರಿಂದ ಧನಲಾಭ ಹೆಚ್ಚಾಗುತ್ತದೆ. ಶ್ರಾವಣ ಮಾಸದಲ್ಲಿ ಹೊಸ ಗಾಜಿನ ಬಳೆಗಳನ್ನು ಖರೀದಿಸಬೇಕಾದರೆ ಸೋಮವಾರ, ಗುರುವಾರ ಹಾಗೂ ಶುಕ್ರವಾರ ಖರೀದಿಸಿ ಹಾಕಿಕೊಂಡರೆ ತುಂಬ ಒಳ್ಳೆಯದು. ಎರಡೂ ಕೈಗಳಿಗೂ ತಲಾ 6 ಬಳೆಗಳನ್ನು ಹಾಕಿಕೊಳ್ಳಬೇಕು. ಮನೆಯಲ್ಲಿ ಗಾಜಿನ ಬಳೆಗಳ ಶಬ್ದಗಳಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುವುದರ ಜೊತೆಗೆ ಮನೆಯಲ್ಲಿ ಗಲಾಟೆ, ಜಗಳ ಎಲ್ಲವೂ ಕಡಿಮೆಯಾಗುತ್ತದೆ. ಶ್ರಾವಣ ಮಾಸದಲ್ಲಿ ಈ ರೀತಿ ಗಾಜಿನ ಬಳೆಗಳ ಬಗ್ಗೆ ನಿಗಾವಹಿಸಿ ಪದ್ಧತಿಗಳನ್ನು ಆಚರಿಸಿದರೆ ಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.